ನಮಸ್ಕಾರ ಮಕ್ಕಳೇ. ನಮ್ಮ ಇಡೀ ಜಗತ್ತು ಒಂದು ದೊಡ್ಡ ಶಾಲೆಯಂತೆ ಎಂದು ಕಲ್ಪಿಸಿಕೊಳ್ಳಿ. ಈ ಶಾಲೆಯಲ್ಲಿ ದೊಡ್ಡ ತರಗತಿಗಳಿವೆ ಮತ್ತು ಪ್ರತಿಯೊಂದು ತರಗತಿಯೂ ಒಂದು ಖಂಡ. ಇಂದು ನಾವು ಯುರೋಪ್ ಎಂಬ ಖಂಡಕ್ಕೆ ಒಂದು ಮಾಂತ್ರಿಕ ಪ್ರವಾಸ ಹೋಗೋಣ. ಅದು ನಮ್ಮ ಭಾರತದಿಂದ ಬಹಳ ದೂರದಲ್ಲಿದೆ. ಯುರೋಪ್ ಅನೇಕ ಸದಸ್ಯರಿರುವ ಒಂದು ದೊಡ್ಡ ಕುಟುಂಬದಂತಿದೆ. ಈ ಸದಸ್ಯರನ್ನು ದೇಶಗಳು ಎಂದು ಕರೆಯಲಾಗುತ್ತದೆ. ಯುರೋಪ್ನಲ್ಲಿ ಸುಮಾರು 50 ದೇಶಗಳಿವೆ. ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಇಟಲಿಯಂತಹ ದೇಶಗಳೆಲ್ಲವೂ ಯುರೋಪಿಯನ್ ಕುಟುಂಬದ ಭಾಗವಾಗಿವೆ. ಈ ದೇಶಗಳಲ್ಲಿ ವಿವಿಧ ರೀತಿಯ ಜನರು ವಾಸಿಸುತ್ತಾರೆ. ಅವರು ವಿಭಿನ್ನ ಭಾಷೆಗಳನ್ನು ಮಾತನಾಡುತ್ತಾರೆ ಮತ್ತು ವಿಭಿನ್ನ ಆಹಾರವನ್ನು ಸೇವಿಸುತ್ತಾರೆ. ಯುರೋಪ್ನಲ್ಲಿ ನೋಡಲು ಅನೇಕ ಪ್ರಸಿದ್ಧ ಮತ್ತು ಹಳೆಯ ವಸ್ತುಗಳಿವೆ. ಫ್ರಾನ್ಸ್ ಎಂಬ ದೇಶದಲ್ಲಿ ಐಫೆಲ್ ಟವರ್ ಎಂಬ ಅತಿ ಎತ್ತರದ ಗೋಪುರವಿದೆ. ಅದು ತುಂಬಾ ದೊಡ್ಡದು. ಇಟಲಿ ಎಂಬ ಇನ್ನೊಂದು ದೇಶದಲ್ಲಿ ನೀವು ಅನೇಕ ಸುಂದರವಾದ ಹಳೆಯ ಕಟ್ಟಡಗಳನ್ನು ನೋಡಬಹುದು ಮತ್ತು ರುಚಿಕರವಾದ ಪಿಜ್ಜಾ ತಿನ್ನಬಹುದು. ಯುರೋಪ್ನ ಅನೇಕ ಭಾಗಗಳಲ್ಲಿ ತುಂಬ ಶೀತವಿರುತ್ತದೆ. ಚಳಿಗಾಲದಲ್ಲಿ ಆಕಾಶದಿಂದ ಬಿಳಿ ಹಿಮ ಬೀಳುತ್ತದೆ ಮತ್ತು ನಿಕ್ಕವು ಹಿಮದ ಮನುಷ್ಯನನ್ನು ಸಹ ಮಾಡಬಹುದು. ಆದ್ದರಿಂದ ಯುರೋಪ್ ಅನೇಕ ದೇಶಗಳು, ಆಸಕ್ತಿದಾಯಕ ಜನರು ಮತ್ತು ನೋಡಲು ಅದ್ಭುತ ಸ್ಥಳಗಳನ್ನು ಹೊಂದಿರುವ ಒಂದು ಸುಂದರ ಖಂಡವಾಗಿದೆ.